ಶಾಸಕರಿಂದ ಅಡ್ಡ ಮತದಾನದ ಹಿನ್ನೆಲೆಯಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಬಿವೈ ವಿಜಯೇಂದ್ರ ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ವಾಸ್ತವ್ಯವನ್ನ ಹೂಡಿ ನಾಳೆ ಮಂಜುನಾಥನ ದರ್ಶನವನ್ನ ಪಡಿತಾರೆ. ಆಣೆ ಪ್ರಮಾಣದ ವಿಷಯವನ್ನ ವಿಜಯೇಂದ್ರ ಅವರು ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಇಲ್ಲಿ ಹುಡುಕೋದ್ ಕಷ್ಟ ಆಗ್ತಾ ಇದೆ, ಗೌಪ್ಯ ಮತದಾನ ಆಗಿರೋದ್ರಿಂದ. ಹಾಗಾಗಿ ದೇವರ ಮೊರೆ ಹೋಗ್ಬೋಣ, ಧರ್ಮಸ್ಥಳದಲ್ಲೇ ಶಾಸಕಾಂಗ ಸಭೆ ಮಾಡೋದು, ಅಲ್ಲೇ ಆಣೆ ಪ್ರಮಾಣ ಮಾಡಲಿ ಶಾಸಕರು, ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಹೇಳಲಿ ಅಂತ ಒಂದು ಆಲೋಚನೆಯನ್ನ ಮುಂದಿಟ್ಟಿದ್ರು. ಅದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು. ಕೆಲವರು ಪರವಾಗಿ ಮಾತಾಡಿದ್ರು, ಕೆಲವರು ಇಂಥದ್ದೆಲ್ಲ ಬೇಡ, ಧರ್ಮಸ್ಥಳ ಕ್ಷೇತ್ರವನ್ನ ಯಾಕೆ ಹೇಳ್ತಿರೋದು ಅಂತ ಹೇಳಿದ್ರು. ಈ ಆಣೆ ಪ್ರಮಾಣಕ್ಕೆ ವಿರೋಧದ ಬಳಿಕ ತಾವೊಬ್ಬರೇ ಧರ್ಮಸ್ಥಳಕ್ಕೆ ಇವತ್ತು ಭೇಟಿಯನ್ನ ಕೊಟ್ಟಿದ್ದಾರೆ. ತಾವೊಬ್ಬರೇ ಆಣೆ ಪ್ರಮಾಣಕ್ಕೆ ಹಾಗಾದ್ರೆ ವಿಜಯೇಂದ್ರ ಮುಂದಾದ್ರ ಏನ್ ಮಾಡ್ತಾರ ಕ್ಷೇತ್ರಕ್ಕೆ ಹೋಗಿ ಅನ್ನೋದು ಈಗಿರುವಂತ ಕುತೂಹಲ. ಆಣೆ ಪ್ರಮಾಣದ ವಿಚಾರವಾಗಿ ವಿಜಯೇಂದ್ರ ಅವರ ನಡೆ ಇದೆಯಲ್ಲ, ಅದು ಕುತೂಹಲಕ್ಕೆ ಕಾರಣವಾಗಿದೆ. ಶಾಸಕರ ಜೊತೆಯಲ್ಲಿ ಹೋಗ್ತಾ ಇಲ್ಲ ವಿಜಯೇಂದ್ರ, ಏಕಾಂಗಿಯಾಗಿ ಹೋಗಿದ್ದಾರೆ. ದೇವರ ಮುಂದೆ ಅವರೇನಾದರೂ ಆಣೆ ಪ್ರಮಾಣ ಮಾಡ್ತಾರಾ? ಈ ಅಡ್ಡ ಮತದಾನದ ವಿಷಯವಾಗಿ ವಿಜಯೇಂದ್ರ ಅವರ ಈ ಧರ್ಮಸ್ಥಳ ಕ್ಷೇತ್ರದ ಭೇಟಿ ಮತ್ತೆ ಮುಂದಿನ ನಡೆ ಬಗ್ಗೆ ಸಹಜವಾಗಿ ಕುತೂಹಲ ಇದೆ. ಈಗ ಹಿರಿಯರ ವಿರೋಧದ ಮಧ್ಯದಲ್ಲಿ ಆಣೆ ಪ್ರಮಾಣ ಬೇಡ ಅಂತ ಹೇಳಿ ನಿರ್ಧಾರಕ್ಕೆ ವಿಜಯೇಂದ್ರ ಅವರು ಬಂದಿದ್ರು. ಗದಗ್ನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗಲಾಟೆ ಆಗಿದೆ. ಶ್ರೀಗಳು ಹಾಗೂ ಟ್ರಸ್ಟಿಗಳ ನಡುವೆ ಆಸ್ತಿಗೋಸ್ಕರ ಸಮರ ನಡೆದಿದೆ. ಟ್ರಸ್ಟಿಗಳಿಂದ ನನಗೆ ಬೆದರಿಕೆ ಇದೆ ಅಂತ ಹೇಳಿ ಸ್ವಾಮೀಜಿ ಹೇಳ್ಕೊಂಡಿದ್ದಾರೆ. ಶ್ರೀಗಳ ಎದುರಲ್ಲೇ ಶಿಕ್ಷಣ ಸಮಿತಿ ಸದಸ್ಯರು ಗಲಾಟೆಯನ್ನ ಮಾಡಿದ್ದಾರೆ. ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಮಠದಲ್ಲಿ ಈ ಘಟನೆ ಆಗಿರೋದು. ಶ್ರೀ ಮಠದ ಪೀಠಾಧಿಪತಿ ಕಲ್ಲಯ್ಯಜ್ಜನವರ ಎದುರಲ್ಲೇ ಗಲಾಟೆ ಆಗಿದೆ. ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದ್ದಾರೆ ಟ್ರಸ್ಟ್ನ ಸದಸ್ಯರು ಮತ್ತೆ ಭಕ್ತರು. ಮಹಿಳಾ ಭಕ್ತರ ಎದುರಲ್ಲೇ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ. ಆದರೆ ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಪೀಠಾಧಿಪತಿಗಳು ಮೂಕ ವಿಸ್ಮಿತರಾಗಿದ್ದಾರೆ. ನನಗೆ ಜೀವ ಬೆದರಿಕೆ ಇದೆ ಅಂತ ಈಗ ಹೇಳ್ಕೊಂಡಿದ್ದಾರೆ. ಈ ಬೆನ್ನಲ್ಲೇ ವಿಡಿಯೋ ವೈರಲ್ ಆಗಿದೆ. ಪುಟ್ಟರಾಜ್ ಗವಾಯಿಗಳ ಮಠದ ಹಣ, ಶಿಕ್ಷಣ ಸಂಸ್ಥೆಯ ಆಸ್ತಿಯನ್ನ ನುಂಗೋದಕ್ಕೆ ಪ್ಲಾನ್ ನಡೆದಿದೆಯಾ ಅಂತೇಳಿ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈಗ ನಾ ಮೆಂಬರ್ ಹೋಗಲ್ಲ, ಅಣ್ಣ ನಾ ಮೆಂಬರ್ ಹೋಗಲ್ಲ. ಇದು ಕಲ್ಲಯ್ಯಜ್ಜ ಅವರ ಸಮ್ಮುಖದಲ್ಲೇ ನಡೆದಿರುವಂತಹ ದೊಡ್ಡ ಗಲಾಟೆ. ಆಸ್ತಿ ವಿಷಯವಾಗಿ ಈಗ ಈ ರೀತಿ ಗಲಾಟೆ ಆಗಿದೆ. ಕಬಳಿಸುವಂತ ಹುನ್ನಾರಗಳು ನಡೆದಿದೆಯಾ? ಇಷ್ಟೆಲ್ಲ ಗಲಾಟೆ ಆಗ್ತಿರುವಂತ ಸಂದರ್ಭದಲ್ಲಿ ಪೀಠಾಧಿಪತಿ ಮೂಕ ವಿಸ್ಮಿತರಾಗಿದ್ರು ಈ ಗಲಾಟೆಯನ್ನ ಕೇಳಿಸ್ಕೊಂಡು. ನಾವು ಆಶ್ರಮಕ್ಕೆ ಬರ್ತಕ್ಕಂಥ ಕಾಳಕಡಿ ಇರ್ಬೋದು, ಆದಾಯ ಇರ್ಬೋದು, ಅದನ್ನು ನಾವು ಎಲ್ಲಿ ಸೋರ್ಲಾರ್ದಂಗೆ ಈ ಸ್ವಲ್ಪ ಬಿಗಿ ಮಾಡಿ ಇಟ್ಟಿರೋದ್ರಿಂದ ಕೆಲವೊಬ್ಬರಿಗೆ ನಾವು ಅದನ್ನು ಇಟ್ಗಿ ಶಿವರುದ್ರಪ್ಪನವರು 10 ಲಕ್ಷ ಕೇಳಿದರು, ಅವ್ರಿಗೆ ನಾವು ಕೊಡಗಲ್ಲ ಅಂದ್ವಿ. ಕೊಡ್ಲಾರ ಸಲುವಾಗಿ ಅವರು ಇಲ್ಲ ಸಲದ ಆಪಾದಗಳನ್ನು ಕೊಡ್ತಾರೆ. ಅಲ್ಲಿ 3 ಅಂತಸ್ತು, ಇಲ್ಲಿ 3 ಅಂತಸ್ತು, ಅಲ್ಲಿ ಹನ್ನೊಂದು, ಇಲ್ಲಿ 11 ಅಂತೇಳಿ ಬಿಲ್ಡಿಂಗ್ ಖರೀದಿ ಮಾಡಿದ್ರು ಅಂತೇಳಿ ಅಪಾದ ಕೊಡ್ತಾರೆ. ಅವು ಯಾವೂ ಇಲ್ಲ, ಎಲ್ಲ ಸುಳ್ಳವು. ಈ ರೀತಿ ಅವರು ಈಗ ವಸಂತ ಗೌಡರು ಅವ್ರ ಅಂಗಡಿ ಕಾಳಕಡಿ ನಾವು ಕೊಡೋದಿಲ್ಲ. ಅಲ್ಲೇ ಹೊಲ್ದಾಗಿದ್ರು ಹೊಲ್ದಾಗ ಬಂದು ಒಯ್ತಾರೆ ಯಾರು ಬೇಕು ಅವರು. ನಾವು 4 ರೂಪಾಯಿ ಹೆಚ್ಚಿಗೆ ಎಲ್ಲಿ ಬರ್ತಾ ಅಲ್ಲಿ ಕೊಡ್ತೀವಿ ಉಳಿದು. ಹೀಗಾಗಿ ಅವ್ರದ್ದು ಪ್ರಕಾಶ್ ಸರ್ದು ಅವ್ರದ್ದು ಬಾವಿ ತೋಡ್ಸೋ ಸಲುವಾಗಿ ನಾವು ತೋಡ್ತೀವಿ ಅಂತಂದ್ರೆ ಬ್ಯಾಡ್ ಅಂದರು. ನಾವು ತೋಡಿ ಕೊಡ್ತೀವಿ ಅಂದ್ರೆ ಆಯ್ತು ಅಂದ್ವಿ. ಆದ್ರೆ ಅವರು ಈಗ ಹೋಗಿ ಕೋರ್ಟ್ಲಿಂದ ಹೋಗಿ ಕೋರ್ಟಿನ ನೋಟಿಸ್ ಕೊಟ್ಟಾರ. ಕೋರ್ಟಿಗೆ ಅಟೆಂಡ್ ಮಾಡಿಸೀನಿ. ಈಗ ಅವ್ರದ್ದು ಕಿರುಕುಳ. ಅಲ್ಲಿ ಶಿಕ್ಷಣ ಸಮಿತಿಯಾಗ SM ಗೌಡರು ಮತ್ತು ಮಲ್ಲಯ್ಯ ಶ್ರೀಗಳು ಮಠ ಮತ್ತು ಚಕ್ರಣ್ಣವ್ರು